ಈ ಮುಂದಿನ ಪ್ರಕ್ರಿಯೆ ಏನಪ್ಪ ಅಂದರೆ, ನಮ್ಮ ಬಳಗದಿಂದ ಒಬ್ಬರು ನಿರ್ಗಮಿಸೋದು. ಇದು ನಮ್ಮ 3 ಜನ ಜಡ್ಜಸ್ಗೂ ಇಷ್ಟವಿಲ್ಲದ ಕೆಲಸ. ಯಾಕೆಂದರೆ ಯಾವುದೋ ಒಂದು ಸಣ್ಣ ವಿಚಾರಗಳಲ್ಲಿ ಅಥವಾ ಗಾಯನದಲ್ಲಿ, ಭಾವನೆಗಳಲ್ಲಿ, ಸಾಹಿತ್ಯದಲ್ಲಿ ಅಥವಾ ತಾಳ ಶ್ರುತಿ ಈ ಇದರಲ್ಲಿ ಅಳತೆ ಮಾಡ್ತಾರೆ. ಮ್ಯಾಥಮೆಟಿಕ್ಸ್ ಇದಾಗಿದ್ದು 2 + 2 4, 4 + 4 8, 8 - 3 5 ಈ ಥರ ಕ್ಯಾಲ್ಕುಲೇಷನ್ನೇ ಈ ಥರ ಇರುತ್ತೆ ಈ ಸಂಗೀತದಲ್ಲಿ ಅಲ್ವೇ. ಈ ಕ್ಯಾಲ್ಕುಲೇಷನ್ನ ಅನುಸರಿಸಿ ಒಂದು ನಿರ್ಣಯಕ್ಕೆ ಜಡ್ಜಸ್ಸು ಬರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ಬಳಗದಿಂದ ಒಬ್ಬರು ಹೋಗ್ತಕ್ಕಂಥದ್ದು ಎಲ್ರಿಗೂ ಬೇಜಾರೆ ಅಲ್ವೇ. ಅದು ಕಹಿ ಆಗ್ಬೋದು, ಆದರೆ ಆ ಒಂದು ಏನು ಅನೌನ್ಸ್ ಮಾಡ್ತೇವೆ ಈ ಬಳಗದಿಂದ ನಿರ್ಗಮಿಸ್ತಕ್ಕಂಥ ಸ್ಪರ್ಧಿ ಅವ್ರು ಯಾರೂ ಬೇಜಾರು ಪಟ್ಕೋಬಾರ್ದು. ಅಥವಾ ಈ ಒಂದು ಇದನ್ನು ಕಾರ್ಯಕ್ರಮವನ್ನು ಅವರು ಸದಾ ಪೋಷಣೆ ಮಾಡಬೇಕು. ಮತ್ತು ಅವರು ಸಣ್ಣ ಸಣ್ಣ ಇದರಲ್ಲಿ ಆಗಿರ್ತಕ್ಕಂಥದ್ದನ್ನು ಮುಂದೆ ಅರ್ಥಕೊಂಡು ಖುಷಿಯಾಗಿ ಮತ್ತು ನಿರಂತರವಾಗಿ ತಮ್ಮ ಗಾಯನವನ್ನು ಮುಂದುವರಿಸಬೇಕು. ಅದು ನಮ್ಮ ಆಸೆ. ಸೊ ಈ ಸಂಚಿಕೆಯಿಂದ ನಮ್ಮನ್ನು ಬಿಟ್ಟು ನಿರ್ಗಮಿಸ್ತಾ ಇರ್ತಕ್ಕಂಥ ಅವರು ರಮ್ಯ. ಏನಮ್ಮ ಬೇಜಾರಿಲ್ಲ ತಾನೆ? ಆದರೆ ಇದೊಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ಇನ್ನೂ ವೇದಿಕೆ ಸದಾ ತೆರೆದಿರುತ್ತೆ. ನಾನು ಹೇಳಿದ್ನಲ್ಲ, ಸೂಕ್ಷ್ಮತೆಗಳ ಆಧಾರದ ಮೇಲೆ ಒಂದು ಈ ಎಲಿಮಿನೇಷನ್ ಅಂತಕ್ಕಂಥದ್ದು ಬರ್ತದೆ. ಮತ್ತು ಅದು ಅಂತಿಮವಾಗೋವರೆಗೂ ಈ ಪ್ರಕ್ರಿಯೆ ಇದ್ದೇ ಇರುತ್ತೆ ಅಲ್ವೇ. ನೀವು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬಾರ್ದು. ನಮ್ಮ ಬಿಟ್ಟು ಹೋಗ್ತಾ ಇದ್ದೀವಿ ಅಂತೇಳಿ ನಮ್ಮ ಜೊತೆ ಮತ್ತೆ ನಿರಂತರವಾಗಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ನಿಮ್ಮದು ಭಾಳ ಒಳ್ಳೆ ಕಂಠ. ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಉತ್ತರ ಕರ್ನಾಟಕದ ನಾನು ಹೇಳ್ತಾ ಇದ್ದೆ ಮತ್ತು ಮೇಡಮ್ ಎಲ್ಲ ಹೇಳ್ತಾ ಇದ್ರಲ್ಲ, ಉತ್ತರ ಕರ್ನಾಟಕದ ಹಾಡುಗಳು ನಿಮ್ಮ ಶಕ್ತಿ ಮೀರಿ ನೀವು ಆ ಒಂದು ಸಿರಿಕಂಠದಲ್ಲಿ ನೀವು ಹಾಡ್ತಾಯಿದ್ರಿ. ಅದರಲ್ಲೇನು ಎರಡನೇ ಮಾತಿಲ್ಲ. ರಂಗಗೀತೆಗಳಾಗಲಿ ಏನೊಂಥರ ರೇಂಜ್ ನಿಮ್ಮದು ತುಂಬ ಇದಿದೆ, ಭಾಳ ಎತ್ತರಕ್ಕಿದೆ. ನಡೆಸ್ಕೊಂಡು ಹೋಗಿ ಮುಂದಿನ ಸಂಗೀತ ಅಭ್ಯಾಸನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ನಿಮ್ಮ ಅನಿಸಿಕೆಗಳೇನಿದೆ ಅಂತ ನೀವು ಹೇಳ್ಬೋದಾ ಅಂತ ನಾನು ಕೇಳ್ತೀನಿ. ನನಗೆ ಇಲ್ಲಿ ತನಕ ಬರೋಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಚಂದನ ವಾಹಿನಿಯ ಎಲ್ಲ ಸಿಬ್ಬಂದಿ ವರ್ಗಗಳಿಗೂ ಧನ್ಯವಾದಗಳು. ನನ್ನ ತಪ್ಪುಗಳನ್ನು ತಿದ್ದುತ್ತಾ ಇಲ್ಲಿ ತನಕ ಹೇಳ್ತಾ ಬಂದು ಇಲ್ಲಿ ತನಕ ನಾನು ಬರೋದಕ್ಕೆ ಅವಕಾಶ ಸಿಕ್ಕಿದೆ. 3 ಜಡ್ಜಸ್ಸಿಗೂ ನನ್ನ ಧನ್ಯವಾದಗಳು. ಎಲ್ಲರೂ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಹಾಡಿ. ರಮ್ಯಾ,
ಅದ್ಭುತ ಕಂಠದ ಗಾಯಕಿಯಮ್ಮ ನೀನು. ಯಾವಾಗಲೂ ಹೇಳ್ತೀನಿ ಕಂಚಿನ ಕಂಠ ನಿಂದು ಅಂತ. ವೆರೈಟಿ ಕೊಟ್ಟಿದೆ ನಮಗೆ. ಸಾಫ್ಟ್ ಹಾಡುಗಳನ್ನು ಹಾಡಲಿಕ್ಕೆ ಸಾಧ್ಯವ ನೀನು ನಿನ್ನ ಗಂಟ್ಲಲ್ಲಿ ಅಂತ ನಾನು ಯೋಚನೆ ಮಾಡುವಾಗ ಅದನ್ನು ನಿರೂಪಿಸಿ ತೋರಿಸಿದ್ಯಾ. ಆಮೇಲೆ ಆ ಒಂದು ದರ್ಪ, ಆ ಒಂದು ಗತ್ತು, ಆ ಒಂದು ರೋಷದ ಹಾಡುಗಳನ್ನು ಕೂಡ ಬೇರೆ ಯಾರ ಕೈಯಲ್ಲಿ ಹಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ಅದ್ಭುತವಾಗಿ ಹಾಡಿದ್ಯಾ. ಒಂದು ಹೇಳ್ತೀನಿ, ಇಲ್ಲಿಯವರೆಗೆ ಸುಮಾರಾಗಿ ಹಾಡೋರು ಮತ್ತು ಚೆನ್ನಾಗಿ ಹಾಡೋರು, ಅದ್ಭುತವಾಗಿ ಹಾಡೋರ ನಡುವೆ ನಮಗೆ ಸುಲಭ ಆಗ್ತಿತ್ತು ಸೆಲೆಕ್ಷನ್ ಮಾಡಲಿಕ್ಕೆ. ಆದರೆ ಇವತ್ತು ಮತ್ತೆ ಬಹುಶಃ ಇವತ್ತಿನಿಂದ ಪ್ರತಿ ಸಂಚಿಕೆಯು ಎಲ್ಲ ಚೆನ್ನಾಗಿ ಅದ್ಭುತವಾಗಿ ಹಾಡೋರ ನಡುವೆ ನಮ್ಮದು ಎಷ್ಟು ಒಂಥರ ನಾನು ಕಳೆದ ಸಂಚಿಕೆಯಲ್ಲಿ ಕೂಡ ಅನ್ಕೋತಾ ಇದ್ದೆ, ಎಷ್ಟು ಪಾಪಿಷ್ಟ್ರ ಕೆಲಸ ಕೊಟ್ಬಿಟ್ಟಿದಾರಲ್ವ ನಮಗೆ ಅಂತ. ಯಾಕಂದರೆ ಆ ಒಂದು ಹಾಡನ್ನು ನಾವು ಕುಳಿತುಕೊಂಡು ಆಸ್ವಾದಿಸುವ ಬದಲು ತಪ್ಪು ಹುಡುಕ್ತಾ ಕೂತ್ಕೋಬೇಕಲ್ಲ, ಅದು ಬಹಳ ಹಿಂಸೆಯ ಕೆಲಸ. ಆ ಸಂಗೀತವನ್ನು ನಾವು ಎಂಜಾಯ್ ಮಾಡೋದನ್ನು ಬಿಟ್ಟು ಇಲ್ಲಿ ಶ್ರುತಿ ತಪ್ಪಿದ್ರಾ, ಇಲ್ಲಿ ಸಾಹಿತ್ಯ ತಪ್ಪಿದ್ರಾ, ಇಲ್ಲಿ ಭಾವನೆ ಕಮ್ಮಿ ಆಯಿತಾ, ಇಲ್ಲಿ ಇದಾಯ್ತಾ ಹುಡುಕುವ ಕೆಲಸ ಮಾಡೋದಿದೆಯಲ್ಲಮ್ಮ, ಅದು ನಿಜವಾಗ್ಲೂ ನಮಗೆ ಇಷ್ಟವಿಲ್ಲದ ಕೆಲಸ. ಆದರೆ ಈ ಜಾಗದಲ್ಲಿ ಕೂತ್ಕೊಂಡು ಮಾಡಲೇಬೇಕಾಗಿರೋವಂಥ ಪರಿಸ್ಥಿತಿ ನಮ್ಮದು. ಸೊ ಹೇಳ್ತಾ ಇದ್ದೀನಿ, ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಈಗ ಅಲ್ಲಿ ನಿಂತಿರುವ ಅಷ್ಟೂ ಜನ 13 ಜನ ನಮ್ಮ ಗಾನಸಿಂಚನದ ದಿ ಬೆಸ್ಟ್ ಗಾಯಕರು. ನಿಮಗೆ ನೀವೇ ಚಪ್ಪಾಳೆ ಹೊಡ್ಕೋಬೇಕು ಖಂಡಿತವಾಗಿ. ಇನ್ನು ಮುಂದೆ ನಾವು ಬೂತ್ ಕನ್ನಡಿ ಹಾಕ್ಕೊಂಡು ಇವತ್ತು ನಿನಗೆ ಭಾವನೆಯಲ್ಲಿ ಏಟು ಬಿತ್ತಮ್ಮ. ಆಮೇಲೆ ಹೇಳಿದ್ನಲ್ಲ ನಾನು, ಕೆಲವು ಚರಣದ ಕೊನೆಯಲ್ಲಿ ಸ್ವರಸ್ಥಾನಗಳು ಸರಿಯಾಗಿ ಕೂತ್ಕೊಳ್ಳಲಿಲ್ಲ ಅಂತ. ಎಲ್ಲ ಒಂದು 3-4 ಜನ ಇದ್ರಿ ಇವತ್ತು. ಎಲ್ಲರಲ್ಲೂ ಅರ್ಧರ್ಧ ಮಾರ್ಕ್ಸಿನ ವ್ಯತ್ಯಾಸದಲ್ಲಿ ಇವತ್ತು ನಿನ್ನನ್ನು ಕಳಿಸ್ಕೊಡ್ಬೇಕಾದ ಪ್ರಸಂಗ ಬಂದಿದೆ. ಅರ್ಧರ್ಧ ಮಾರ್ಕ್ಸು. ಸೊ ಇವತ್ತಿನ ಎಲ್ಲ ಬೆಸ್ಟ್ ಸಿಂಗರ್ಸಲ್ಲಿ ಒಬ್ಬಳು ಬೆಸ್ಟ್ ಸಿಂಗರ್ ನಮ್ಮ ಗಾನಸಿಂಚನ ವೇದಿಕೆಯಿಂದ ಅವಳ ಹೊರ ಪ್ರಪಂಚದ ಗಾನ ಪಯಣವನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಹೊರಡ್ತಾ ಇದ್ದಾಳೆ. ಈ ನಿನ್ನ ಬರುವ ಜರ್ನಿಗೆ ಎಲ್ಲ ರೀತಿಯಲ್ಲೂ ಶುಭವಾಗಲಿ ಅಮ್ಮ. ಥ್ಯಾಂಕ್ ಯು ಮ್ಯಾಮ್. ನಾನು ತುಂಬ ಹೃದಯದಿಂದ ಹಾರೈಸ್ತೇನೆ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿನಗೆ ಮುಟ್ಟಿದ್ರಲ್ಲೆಲ್ಲ ಜಯ ಸಿಗಲಿ. ನೀನು ರಂಗಗೀತೆಗಳು ಮತ್ತು ಶಾಸ್ತ್ರೀಯ ಬೇಸ್ಡ್ ಹಾಡುಗಳಾಗಲಿ ಮತ್ತು ಸಂಪ್ರದಾಯ ಗೀತೆಗಳಾಗಿರ್ಬೋದು, ಎಲ್ಲದರಲ್ಲೂ ಎಸ್ಪೆಷಲಿ ರಂಗಗೀತೆಗಳಲ್ಲಿ ಎತ್ತಿದ ಕೈ, ಅದರಲ್ಲಿ ನೀನು ನಮ್ಮ ನಾಡಿಗೆ ದೊಡ್ಡ ಕೊಡುಗೆಯನ್ನು ಕೊಡುವಂತಾಗ್ಲಮ್ಮ. ಇದೇ ನನ್ನ ಹಾರೈಕೆ. ಥ್ಯಾಂಕ್ ಯು ಮ್ಯಾಮ್. ಮುನ್ರಾಜು ಸರ್, ನೀವು ಹೇಳಿದಾಗೆ ಇದು ಭಾಳ ಕಷ್ಟದ ಕೆಲಸ. ಆದರೂ ನಾವು ಹೆಮ್ಮೆ ಪಟ್ಕೊಳ್ಬೇಕು ನಾವು, ಅಲ್ವಾ? ಎಷ್ಟೊಂದು ಜನಕ್ಕೆ ಸಿಗದೇ ಇರುವಂಥ ಅವಕಾಶ ನಮಗಿಲ್ಲಿ ಸಿಕ್ಕಿದೆ. ಈ ಸುದೀರ್ಘವಾದ ಪಯಣದಲ್ಲಿ ಇಷ್ಟೊತ್ತು ಇಲ್ಲಿದ್ದು ಅನೇಕ ವಿಷಯಗಳನ್ನು ಕಲಿತು, ನೀವು ಕಲ್ತಿರೋದನ್ನ ಇಲ್ಲಿ ನಮಗೆ ಪ್ರದರ್ಶನ ಮಾಡಿ ನಿಮ್ಮ ಪ್ರತಿಭೆಯನ್ನು ಇಲ್ಲಿ ತೋರಿಸಿದಿರಿ. ಹೇಳಿ ಕೇಳಿ ನೀವು ಒಬ್ಬ ರಂಗಭೂಮಿ ಕಲಾವಿದೆ ಅಲ್ವಾ? ರಂಗಭೂಮಿನಲ್ಲಿ ಎಲ್ಲ ಥರದ ಏರಿಳಿತಗಳು ಇದ್ದೇ ಇರ್ತಾವಲ್ವ? ನಾಟಕ ಅಂದ ಒಂದಿನ ಈ ಥರ ಆಗ್ಬೋದು, ಒಂದಿನ ಬೇರೆ ಬೇರೆ ಥರ ಆಗುತ್ತೆ. ಹೌದಲ್ಲ? ಅನುಭವ ಆಗಿದೆಯಲ್ವಾ? ಆಮೇಲೆ ನಾನು ನಿಮ್ಮನ್ನು ಗಮನಿಸಿದ್ದು ನಟನೆ ನಿಮ್ಮಲ್ಲಿದೆ, ಮತ್ತು ಇಲ್ಲಿ ಕೆಲವೆಲ್ಲ ಚಿತ್ರಗಳನ್ನ ಬರೆಯುವಂಥ ಪೇಂಟಿಂಗ್ ಕುಸರಿ ಕೆಲಸನ ಕೂಡ ಮಾಡ್ತೀರಿ ನೀವು. ಅಂದರೆ ಬಹುಮುಖ ಪ್ರತಿಭೆ ನೀವು, ಅಲ್ವಾ? ನೀನಾಸಮ್ ಸ್ಟೂಡೆಂಟು ಕೂಡ. ನೀನಾಸಮ್ ಸ್ಟೂಡೆಂಟ್ ಕೂಡ. ಅದರಿಂದ ನೀವು ಅಂಜಿಕೆ ಪಟ್ಕೊಳ್ಳೋದು, ಎದುರ್ಕೊಳ್ಳೋದು, ಸೋತೆ ಅಂತ ಕುಗ್ಗೋದು, ಇದೆಲ್ಲ ನಿಮ್ಮಲ್ಲಿ ಬರಲೇಬಾರ್ದು. ಎಂಥ ಅದ್ಭುತವಾದ ವೇದಿಕೆಯನ್ನು ಗಿಟ್ಟಿಸ್ಕೊಂಡಿದ್ದೀರಿ, ಇಲ್ಲಿ ಬಂದಿದ್ದೀರಿ ಅಲ್ವಾ? ನೀವು ಬೆಸ್ಟ್ ಆಗಿರೋದಕ್ಕೆ ತಾನೇ ಇಲ್ಲಿರೋದು. ಮತ್ತು ಚಪ್ಪಾಳೆ ಬೆನ್ನು ತಟ್ಕೊಳ್ಳಿ ನೀವು, ಅಲ್ವಾ ಮೇಡಮ್? ಇಷ್ಟು ವರ್ಷ ಬೆನ್ನು ತಟ್ಕೋಬೇಕು ನೀವು. ಇಷ್ಟೇ ವಿಷಯ ಎಲ್ಲರೂ ಹೇಳಿದ್ದಾರೆ. ಏನು ಸಣ್ಣ ಸಣ್ಣ ವಿಚಾರಗಳಲ್ಲಿ ಈ ಥರದ್ದಾಗತ್ತೆ ಸ್ಪರ್ಧೆ ಅಂದಾಗ, ಅದನ್ನು ಮನಸ್ಸಿಗೆ ಸಮಾಧಾನಕರವಾಗಿ ತಗೊಂಡು ಮುಂದೆ ಕಲಿಕೆ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಖಂಡಿತವಾಗ್ಲೂ ಯಶಸ್ಸು ನಿಮ್ಮಿಂದೆ ಹುಡಿಕೊಂಡು ಬರುತ್ತೆ.
ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಮತ್ತೆ ನಾವು ಮುಂದಿನ ಸಂಚಿಕೆಯಲ್ಲಿ ಈ ಗಾನ ಸಿಂಚನದ ಈ ಒಂದು ವೇದಿಕೆಯ ಮೇಲೆ ಇತರೆ ಸ್ಪರ್ಧೆಗಳೊಂದಿಗೆ, ವೈವಿಧ್ಯಮಯ ಗೀತೆಗಳೊಂದಿಗೆ, ಗಾಯನದೊಂದಿಗೆ ನಾವು ನಿಮ್ಮ ಮುಂದೆ